ಯಾರು 4 ಜನ ತಿಳಿದೇ ಮಾತಾಡುತ್ತಾರ, ತಿಳಿಲಾರದೆ ಮಾತಾಡುತ್ತಾರ, ಏನಾದರೂ ಮನೆಯ ಮುಂದೆ ಹೆಣ್ಣು ಮಗಳು ರಂಗಾವಲಿ ಹಾಕುವಂತಹ ಸಮಯದೊಳಗ ರಂಗಾವಲಿ ಹಾಕ್ತಿದ್ದಳಂದ್ರ ನೋಡು ಬರಡಾಗಿರ್ತಕ್ಕಂಥ ಹೆಣ್ಮಗಳು ರಂಗಾವಲಿ ಹಾಕ್ತಾ ಇದ್ದಾಳ, ಇವರ ಗರ್ಭಕ್ಕೆ ಒಂದು ಶಿಶುವು ತೆಗೆದುಕೊಳ್ಳಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿ ನಾನಾ ರೀತಿಯಾಗಿ ಹೆಣ್ಣು ಮಗಳಿಗೆ ಪೀಡಿಸಿ ಮಾತಾಡ್ತಾರೆ ಬಂಧುಗಳು. ಒಂದು ಸಮಯದೊಳಗ ಆಗಿರ್ತಕ್ಕಂತಹ ಘಟನೆ ಹೇಳ್ತೀನಿ ಬಂಧುಗಳೇ ನಿಮಗೆ. ಒಂದು 10-20 ವರ್ಷ ಹಿಂದಗಡೆ ಆಗಿರ್ತಕ್ಕಂತಹ ವಿಷಯ. ನಮ್ಮ ಗುರುಗಳಾಗಿರ್ತಕ್ಕಂತಹ ಪೂಜ್ಯ ಪುಟ್ಟರಾಜ ಗುರುವರ್ಯರು ಬೇಡಿದವರಿಗೆ ಬೇಡಿದ್ದು ಹಂಗ ಚೆನ್ನಮಲ್ಲೇಶ್ವರರು ಕರುಣೆ ಮಾಡಿದ್ರಲ್ಲ ಆ ರೀತಿ ಒಳಗ ಬಾಳಿ ಹೋದರು. ಬಹಳ ಮದುವೆಯಾಗಿ 15 ವರ್ಷಗಳ ಆಗಿದ್ದು ಕೂಡ ಒಬ್ಬ ಹೆಣ್ಣುಮಗಳಿಗೆ ಮಕ್ಕಳಾಗಿದ್ದಿಲ್ಲ. ಎಲ್ಲರೂ ಹೇಳಿದ್ರು ನೋಡ್ರಿ 21ನೇ ಶತಮಾನದೊಳಗೆ ನಡೆದಾಡುವ ದೇವರಾಗಿರ್ತಕ್ಕಂತಹ ಪರಮ ಪೂಜೆ ಪುಟ್ಟರಾಜ ಗುರುವರ್ಯರ ಅದಾರ, ಆ ಗುರುವಿನ ಹತ್ರ ಹೋಗಿ ಪಾದಕ್ಕೆ ನಮಸ್ಕಾರ ಮಾಡಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೆ ಆದ್ರೆ ಗುರುವಿನ ಆಶೀರ್ವಾದದಿಂದ ನಿಮಗೆ ಮಕ್ಕಳಾಗ್ತವೆ ಅಂತ ಹೇಳಿ ಭಕ್ತರು ಹೇಳಿದ್ರು. ಈಗ ಹಂಗ ಈ ಒಂದು ಪುರಾಣದೊಳಗೂ ಕೂಡ ಬರ್ತವೆ, ಮುಂದೆ ಪವಾಡ ಹೇಳ್ತೀನಿ ನಿಮಗೆ. ಹಂಗ ಪುಟ್ಟರಾಜರ ಸನ್ನಿಧಾನಕ್ಕೆ ಹೋಗಿ ನೀವು ಪ್ರಾರ್ಥನೆಯನ್ನು ಮಾಡಿದ್ರಂದ್ರೆ ನಿಮಗೆ ಮಕ್ಕಳಾಗ್ತವ ಅಂತ ಹೇಳಿ ದಾವಣಗೆರೆಯ ನಗರದೊಳಗ ಜನರು ಹೇಳಿದ್ರು. ಪುಟ್ಟರಾಜ ಗುರುವರರು ಕೂಡ ಅವರು ಸಂಚಾರ ಮಾಡ್ತಾ ಇದ್ರು. ಎಲ್ಲಿ ವಾಸವಾಗಿದ್ರು ಅಂದ್ರೆ ಗದುಗಿನೊಳಗ ವಾಸವಾಗಿದ್ರು ತಾಯಂದಿರೆ. ಇದು ಸತ್ಯವಾಗಿ ನಡೆದಿರುವಂತಹ ಘಟನೆ ಹೇಳ್ತಾ ಇದ್ದೀನಿ ನಿಮಗೆ ನಾನು. ದಾವಣಗೆರೆಯಲ್ಲಿರುವಂತಹ ಒಬ್ಬರು ಯಾರೋ ಭಕ್ತರಿಗೆ ಹೇಳಿದ್ರು, ನೋಡ್ರಿ ಪುಟ್ಟರಾಜರ ಗುರುವರರ ಸನ್ನಿಧಾನಕ್ಕೆ ಹೋಗಿ ಬೇಡಿಕೊಳ್ಳ್ರಿ, ನಿಮಗೆ ಗುರುವಿನ ಆಶೀರ್ವಾದ ಆಗ್ತದೆ. ದಯವಿಟ್ಟು ಯಾರು ಮಾತನಾಡಬೇಡ್ರಿ. ಅವತ್ತಿನ ಕಾಲದೊಳಗೆ ಕಿತ್ತು ತಿನ್ನುವಂತಹ ಬಡತನ, ಆ ಒಂದು ಬಡತನದೊಳಗ ಆ ದಾವಣಗೆರೆಯಿಂದ ಗದಗ ಬರಬೇಕಪ್ಪ ಅಂತ ಕೇಳಿದಾಗ ಸುಮಾರು 150 ಕಿಲೋಮೀಟರ್ ಆದ ಬಂಧುಗಳೇ. ಆ 150 ಕಿಲೋಮೀಟರ್ ಬಸ್ಸಿಗೆ ಬರಬೇಕಂದ್ರೂ ಕೂಡ ಅವ್ರ ಹತ್ರ ದುಡ್ಡು ಇದ್ದಿದ್ದಿಲ್ಲಂತೆ. ಅಷ್ಟು ಕಿತ್ತು ತಿನ್ನುವಂತಹ ಬಡತನ. ಏನು ಮಾಡಬೇಕಂತ ಹೇಳಿ ಅವತ್ತಿನ ಕಾಲದೊಳಗೆಲ್ಲ ಏನು ಮಾಡ್ತಿದ್ರು, ಪಾದಯಾತ್ರೆ ಮುಖಾಂತರ ಹೋಗ್ತಿದ್ರು. ನಡ್ಕೊಂತ ಹೋಗ್ತಿದ್ರಲ್ಲ, ಗಂಡ ಹೆಂಡತಿ ಏನು ಮಾಡಿದ್ರಂದ್ರೆ ಪೂಜ್ಯ ಪುಟ್ಟರಾಜ ಗುರುವರರು ಎಲ್ಲವನ್ನು ಕರುಣಿಸ್ತಾರೆ ಅನ್ನುವಂತಹ ನಂಬಿಕೆಯಿಂದ 16 ದಿನಗಳ ಪರಂತರವಾಗಿ ಪಾದಯಾತ್ರೆಯನ್ನು ಮಾಡಿ ಗದುಗಿಗೆ ಬರ್ತಾ ಇದ್ದಾರೆ. ಗದುಗಿಗೆ ಬಂದು ಪುಟ್ಟರಾಜ ಗುರುವರರು ಲಿಂಗ ಪೂಜೆಗೆ ಕುಳಿತುಕೊಂಡಿರುವಂತಹ ಸಮಯದೊಳಗ ಬಂದು ಕುಳಿತುಕೊಂಡು ಲಿಂಗ ಪೂಜೆ ಆದ ನಂತರದೊಳಗ ಪೂಜಾರಿಗೆ ನಮಸ್ಕಾರವನ್ನು ಮಾಡಿ, ಯಪ್ಪ ನಾವು ದಾವಣಗೆರೆಯಿಂದ ಬಂದೀವ್ರಿ, ಹೌದಾ ಏನು ಸಮಸ್ಯೆ ಅಂತ ಕೇಳಿದಾಗ ಪುಟ್ಟರಾಜ ಗುರುವರರಿಗೆ ಕಣ್ಣೀರ ಧಾರೆಯನ್ನು ಹಾಕೊಂತ ಹೇಳ್ತಾರೆ, ಯಪ್ಪ ನಾವು ದಾವಣಗೆರೆಯಿಂದ ಬಂದೀವಿ, ನಮ್ಮ ಸ್ನೇಹಿತರಿಗೆ ಹೇಳ್ಯಾರ ನಮಗ ಮಕ್ಕಳ ಭಾಗ್ಯ ಇಲ್ಲ, ಮದುವೆ ಆಗಿ 15 ವರ್ಷ ಆದರೂ ಕೂಡ ಮಕ್ಕಳ ಆಗಿಲ್ಲ. ಗುರುವರ್ಯರಂದ್ರು ಎಲ್ಲವನ್ನು ಕೊಡ್ತಕ್ಕಂತಹ ಪರಮ ಪುರುಷನಾಗಿರ್ತಕ್ಕಂತಹ ಹಾನಗಲ್ಲ ಗುರುಕುಮಾರೇಶ್ವರ ಗುರು ಪಂಚಾಕ್ಷರೇಶ್ವರರು ಆ ಗದ್ದುಗೆ ಒಳಗೆ ಕುಳಿತುಕೊಂಡಾರ. ಕೇವಲ ಹೆಸರು ಮಾತ್ರ ನಂದ ಅದ, ಎಲ್ಲ ಕುಳಿತುಕೊಂಡು ಅವ್ರ ಆಶೀರ್ವಾದ ಮಾಡೋರು ಹರ. ನಿಮ್ಮದು ಏನೇ ಬಯಕೆ ಅದಲ್ಲ, ನಿಮ್ಮ ಬಯಕೆ ಹೋಗಿ ಅಲ್ಲಿ ಪಂಚಾಕ್ಷರ ಗುರುವರರ ಕರ್ತೃಗದ್ದೆಗೆ ಮುಂದೆ ಹೋಗಿ ನಮಸ್ಕಾರವನ್ನು ಮಾಡಿ ಸಂಕಲ್ಪ ಮಾಡ್ರಿ, 1 ವರ್ಷ ತುಂಬುವುದರೊಳಗೆ ನಿಮಗೆ ಮಗು ಹುಟ್ಟಿ ಬರ್ತಾನ ಅಂತ ಹೇಳಿ ಪುಟ್ಟರಾಜ ಗುರುವರರು ಹೇಳಿದ್ರು ಬಂಧುಗಳೇ. ಈಗ ನಾವೆಲ್ಲ ಹರಕೆ ಮಾಡ್ತೀವಿಲ್ರಿ ದೇವರಿಗೆ. ಏನು ಹರಕೆ ಮಾಡ್ತೀವ ನೋಡಪ್ಪ, ದೇವರ ಮುಂದಿನ ವರ್ಷ ಬರಟ್ಟಿಗೆ ನಾವು ಒಂದು 3 ಅಂತಸ್ತು ಮನೆ ತೊಗೊಂಡೇವಂದ್ರೆ ನಿನಗೆ 50 ರೂಪಾಯಿ ಕಣಬಟ್ಲೆ ಏರಿಸ್ತೀನಿ. ಅದಿಲ್ಲ, ಎಷ್ಟು ಲಕ್ಷ ಮನಿ ಅವ? 50 ಲಕ್ಷ ರೂಪಾಯಿ ಮನಿ ಭಾಗ್ಯ ಚೆನ್ನಮಲ್ಲೇಶ್ ಕೊಟ್ಟಾನ ಅಂದ್ರೆ ನಾವೇನು ಮಾಡ್ತೀವಿ, 50 ರೂಪಾಯಿದು ಕಣಬಟ್ಲ ಎಲ್ಲಿ ಮಾರ್ಕೆಟ್ನ ಅಂತಂದು, ಬಂಗಾರ ಅಂಗಡಿಂದಿಲ್ಲ ಅದು, ಕಣಬಟ್ಲು ಸಲ ಕುಂತಾನೇನ ಚೆನ್ನಮಲ್ಲೇಶ್ ಒಳಗೆ ಕಂತವ್ ಬೇಕಿರ್ತೇವೆ ನಾವು, ಹೌದಿಲ್ಲ? 50 ಲಕ್ಷ ಮನಿ ನೀ ಕೊಡೋಪ ಚೆನ್ನಮಲ್ಲೇಶ, ನಿನಗೆ 50 ರೂಪಾಯಿ ಕಣಬಟ್ಲು ತಂದು ಏರಿಸ್ತೀವಂತೀವಲ್ಲ. ಹಂಗೆ ಅಲ್ಲಿ ಸತಿಪತಿಗಳು ಏನು ಬಂದು ಪುಟ್ಟರಾಜ ಗುರುವರರಿಗೆ ಬಂದು
ಕೇಳಿಕೊಂಡಾಗ ಗದಗಿಗೆ ನಮಸ್ಕಾರ ಮಾಡಿ ಸಂಕಲ್ಪ ಮಾಡಿಕೊಂಡು ಹೋರಿ ಅಂತ ಹೇಳಿದ್ರಲ್ಲ, ಅವಾಗ ಈ ಜಗತ್ತಿನೊಳಗ ಹೆಚ್ಚಿನದಾಗಿರ್ತಕ್ಕಂತಹ ರೊಕ್ಕದ ತುಲಾಭಾರ ಯಾರಿಗಾಗ್ಯಾವಂದ್ರೆ ಪೂಜಾ ಪುಟ್ಟರಾಜ ಗುರುವರರಿಗೆ ಆಗಿದ್ದಾವೆ ಬಂಧುಗಳೇ. ಸುಮಾರು 5,000 ಮೇಲೆ ತುಲಾಭಾರ ಆಗಿದ್ದಾವೆ ಪೂಜ್ಯ ಗುರುವರರಿಗೆ. ಆ ತಾಯಿ ಕಿತ್ತು ತಿನ್ನುವಂತಹ ಬಡತನ. ಯಪ್ಪ ಪಂಚಾಕ್ಷರೇಶ್ವರ, ಇವತ್ತಿನ ದಿವಸ ನನ್ನ ಒಡಲು ತಂಪಾಗಿರ್ಬೇಕಪ್ಪ ಅಂತ ಕೇಳಿದ್ರೆ ನನ್ನ ಗರ್ಭಕ್ಕ ಒಂದು ಶಿಶುವನ್ನು ನೀನು ಆಶೀರ್ವಾದವನ್ನು ಮಾಡಬೇಕು ಪಂಚಾಕ್ಷರೇಶ. ನೀನು ಆಶೀರ್ವಾದ ಮಾಡಿದಪ್ಪ ಅಂತ ಕೇಳಿದಾಗ, ಮಗು ಹುಟ್ಟುತ್ತಪ್ಪ ಅಂತ ಕೇಳಿದಾಗ 1 ವರ್ಷ ಆದ ನಂತರದೊಳಗ ಪುಟ್ಟರಾಜ ಗುರುವರರಿಗೆ ನಮ್ಮ ಮನೆಗೆ ಕರೆಸಿ ತುಲಾಭಾರವನ್ನು ಮಾಡ್ತೀನಿ ಅಂತ ಹೇಳಿ ಹೆಣ್ಣು ಮಗಳು ಪ್ರಾರ್ಥನೆಯನ್ನು ಮಾಡಿದ್ದಳು. ಪಂಚಾಕ್ಷರಿ ಗವಾಯಿಗಳವರ ಕರ್ತೃಗದ್ದೆಗೆ ಮುಂದೆ ನಿಂತುಕೊಂಡು. ಯಾಕಪ್ಪ ಅಂತ ಕೇಳಿದರೆ, ಈ ನಾಡಿನ ಉದ್ದಗಲಕ್ಕೂ ಕೂಡ ಅಲ್ಲಿರುವಂತಹ ಪಂಚಾಕ್ಷರಿ ಗವಾಯಿಗಳಾಗಿರ್ಬೋದು, ಪುಟ್ಟರಾಜ ಗುರುವರರಾಗಿರ್ಬೋದು, ಜೀವನ ಇರುವರಿಗೂ ಕೂಡ ಭಕ್ತರ ಉದ್ಧಾರಕ್ಕಾಗಿ ತಮ್ಮ ಪ್ರಾಣವನ್ನೇ ಸವಿಸಿದ್ದಾರೆ ಬಂಧುಗಳೇ. ಆ ಗುರುವಿನಲ್ಲಿ ಸತ್ಯ ಶುದ್ಧವಾಗಿರ್ತಕ್ಕಂತಹ ಸಂಕಲ್ಪ ಮಾಡಿ ಸತಿಪತಿಗಳು ಕಿತ್ತು ತಿನ್ನುವಂತಹ ಬಡತನದಿಂದ ಯಥಾ ಪ್ರಕಾರವಾಗಿ ಮತ್ತೆ ದಾವಣಗೆರೆಗೆ ಹೋಗ್ಯಾರ. 1 ವರ್ಷ ತುಂಬುವುದರೊಳಗ ಒಂದು ಗಂಡು ಮಗುವಿನ ಸಂತಾನವನ್ನು ನೀಡಿದ್ದಾರೆ ಬಂಧುಗಳೇ. ಪುಟ್ಟರಾಜೇಶ್ವರ ಮಹಾರಾಜಗೆ ಬಹಳ ಬಡತನ, ಬಹಳ ಸಂತೋಷ ನೋಡ್ರಿ. ಅತ್ತ ಎಲ್ಲಾದರೂ ಮದುವೆ ಆಗಿ ಬಹಳ ದಿವಸಕ್ಕೆ ಮಗ ಹುಟ್ಟುತ್ತಪ್ಪ ಅಂತ ಕೇಳಿದ್ರೆ ಬಹಳ ಪ್ರೀತಿ ಇರ್ತದ, ಬಹಳ ಸಂತೋಷ ಇರ್ತದ. ಆ ಒಂದು ಬಡತನದೊಳಗ 1 ವರ್ಷ ತುಂಬುವುದರೊಳಗ ಗಂಡು ಮಗುವಿಗೆ ಜನ್ಮವನ್ನು ನೀಡ್ಯಾಳ ತಾಯಿ. ತುಲಾಭಾರ ಮಾಡಬೇಕಪ್ಪ ಅಂತ ಕೇಳಿದ್ರೆ ಸುಮಾರು 10, 15, 11,000 ರೂಪಾಯಿ ಇತ್ತು ಅವಾಗ ಪೂಜ್ಯ ಗುರುವರರಿಗೆ. ನಾವೆಲ್ಲ 2004ನೇ ಇಸ್ವಿಗೆ ಮಠಕ್ಕೆ ಸೇರಿದ್ದೀವಿ. ಅವತ್ತಿನ ಕಾಲದೊಳಗೆ 11,000 ಇತ್ತು ಒಂದು ತುಲಾಭಾರದು. ಅವತ್ತಿನ ಕಾಲದೊಳಗೆ ಅದು ಹೆಚ್ಚಿಗೆ, ಹೌದಿಲ್ರಿ? ಹಂಗ ಗಂಡ ಹೆಂಡತಿ ವಿಚಾರ ಮಾಡಿದ್ರು. ಪುಟ್ಟರಾಜರ ಆಶೀರ್ವಾದದಿಂದ, ಪಂಚಾಕ್ಷರೇಶ್ವರ ಆಶೀರ್ವಾದದಿಂದ ನಮಗ ಗಂಡು ಮಗು ಹುಟ್ಟ್ಯಾದ. ಅದ್ರ ತುಲಾಭಾರ ಮಾಡಬೇಕಪ್ಪ ಅಂತ ಕೇಳಿದ್ರೆ ರೊಕ್ಕ ಇಲ್ಲ, ಏನು ಮಾಡಬೇಕು? ಇವತ್ತಿನಿಂದ ಒಂದು ಸಂಕಲ್ಪ ಮಾಡೋಣ. ದಿನನಿತ್ಯದೊಳಗ ನಾನು ನೀನು ದುಡಿದು ಬಂದಿರತಕ್ಕಂತಹ ಆ ಒಂದು ಸಂಭಾವನೆ ಒಳಗೆ ಒಂದಿಷ್ಟು ದುಡ್ಡಂತ ತೆಗೆದಿಡೋಣ. ತೆಗೆದಿಟ್ಟು ಪೂಜಾರಿಗೆ ತುಲಾಭಾರದ ಸೇವೆಯನ್ನು ಮಾಡೋಣ ಅಂತ ಹೆಂಡತಿ ಅಂತಾಳ. ಆಯ್ತು ಅಂತ ಹೇಳಿ ಇಬ್ಬರು ದುಡಿಯಲಿಕ್ಕೆ ಪ್ರಾರಂಭ ಮಾಡ್ಯಾರ. ಕೂಲಿ ಕೆಲಸ ಮಾಡ್ಯಾರ. ಹೇಳ್ತೀನಿ ತಾಯಿ ಅಂದರೆ 4 ವರ್ಷ ಆದ ಮ್ಯಾಗ 15,000 ರೂಪಾಯಿ ಜಮಾ ಮಾಡಿದ್ರಂತೆ. ಯಾಕಂದ್ರೆ ಸಂಕಲ್ಪ ಅದ ಅಂತ ಹೇಳಿ 15,000 ರೆಡಿ ಆದ್ಮ್ಯಾಗ ಸಿದ್ಧತೆಯನ್ನು ಮಾಡಿ ಪೂಜೆ ಗುರುವರರಿಗೆ ಏನು ಮಾಡಿದ್ರಂದ್ರೆ ಆಹ್ವಾನವನ್ನು ಮಾಡಲಿಕ್ಕೆ ಮತ್ತೆ ಬಂದು ಹೇಳ್ತಾರೆ, ಯಪ್ಪ ನಿಮ್ಮ ಆಶೀರ್ವಾದದಿಂದ ನಾವು 5 ವರ್ಷ ಹಿಂದೆ ಬಂದವರು ಇದ್ದೀವಿ, ತುಲಾಭಾರ ಮಾಡಬೇಕು ಅಂತೇಳಿ ನಾವು ಗದ್ದಗಿ ಎದುರು ಬೇಡ್ಕೊಂಡಿವಿ. ಯಪ್ಪ ನಮ್ಮ ಮನೆಗೆ ಬಂದು ನೀವು ತುಲಾಭಾರವನ್ನು ನಡೆಸಿಕೊಡ್ಬೇಕು. ಆಯ್ತು ಅಂತ ಹೇಳಿ ಪೂಜೆ ಪುಟ್ಟರಾಜ ಗುರುವರರು ಒಂದು ಏನು ಮಾಡ್ತಾರೆ ಅಂದ್ರೆ ಒಂದು ದಿನಾಂಕ ಕೊಡುತ್ತಾರೆ. ಹೋಗಿ ಯಥಾ ಪ್ರಕಾರವಾಗಿ ಇವತ್ತಿನ ದಿವಸ ಬೆಳಗಿನ ಜಾವದೊಳಗ ಪೂಜಾ ಪುಟ್ಟರಾಜ ಗುರುವರರು ಬರ್ತಾ ಇದ್ದಾರಪ್ಪ ಅಂತ ಕೇಳಿದಾಗ, ಈಗ ಹಂಗ ನೀವೆಲ್ಲ ದೀಪದ ಅಲಂಕಾರವನ್ನು ಮಾಡಿದ್ರಲ್ಲ, ಅವತ್ತಿನ ದಿವಸ ಅಲ್ಲಿ ಏನು ಮಾಡ್ಯಾರಪ್ಪ ಅಂತ ನೋಡಿದಾಗ ಎಲ್ಲ ಆ ಒಂದು ದಾರಿ ಒಳಗ ರಂಗಾವಲಿಯನ್ನು ಹಾಕ್ಯಾರ, ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡ್ಯಾರ. ಈಗ ಹೆಂಗ ನೀವು ಆ ಮೇನ್ ರೋಡಿನಿಂದ ಇಲ್ಲಿಗೆ ಹೆಂಗ ಮಾಡಿರಲ್ಲ, ಹಂಗ ಎಲ್ಲ ಹೆಣ್ಮಕ್ಳು ಆ ರೋಡೆಲ್ಲ ಸ್ವಚ್ಛ ಮಾಡಿ ನೀರು ಹುಡಿದು ರಂಗಾವಲಿ ಹಾಕ್ಯಾರ. ತಾಯಿ ಅಂತಾಳ, ಗುರು ಪುಟ್ಟರಾಜೇಶ್ವರ ಇನ್ನು ಕೆಲವೇ ಕ್ಷಣಗಳ ಒಳಗೆ ಬರ್ತಾರಪ್ಪ. ಆ 5 ವರ್ಷದ ಮಗುವಿಗೆ ಹೇಳ್ತಾಳೆ, ಇವತ್ತಿನ ಪೂಜಾ ಮಾಡೋದ್ರೊಳಗ ತಲ್ಲೀನನಾಗಿನಿ, ಕೈ ಖಾಲಿ ಇಲ್ಲ, ಹೋಗಿ ಹಿತ್ತಲದೊಳಗೆ ಹೋಗಿ 2 ಚರ್ಗಿ ಮೈ ಹಮ್ಯಾಗ ಹಾಕೊಂಡು ಬಾ, ಜಳಕ ಮಾಡ್ ಬಾ ಅಂತ ತಾಯಿ ಹೇಳ್ತಾಳೆ. ಎಷ್ಟು ವರ್ಷದ ಮಗು ರೀ? 5 ವರ್ಷ ಮಗುವಿಗೆ. ಮಗು ಪಾಪ ಚಿಕ್ಕದಾಗಿರ್ತಕ್ಕಂತಹ ಮಗು ಅದ. ಹೋಗಿ ಜಳಕ ಮಾಡ್ಯಾದ, ಬುಟ್ಟಿ ಒಳಗೇನೆ ನೀರು ತಗೊಂಡು ಜಳಕ ಮಾಡ್ಯಾದ. ಹಿತ್ತಲದೊಳಗೆ ಒಂದು ಅವತ್ತಿನ ಕಾಲದೊಳಗೆಲ್ಲ ಪ್ರತಿಯೊಂದು ಮನೆಗೆ ಒಂದೊಂದು ಬಾವಿ ಇದ್ದಿವಿ. ಅವ ಈಗೆಲ್ಲ ಮುಚ್ಚಾರ ಬಿಡ್ರಿ ಅವೆಲ್ಲ. ಆ ಬಾವಿ ಒಳಗೆ ಹೋಗಿ ಜಳಕ ಮಾಡಿ ತಿಳಿಯುತ್ತಾ ಇಲ್ಲ, ಆ ಬಾವಿ ಒಳಗೆ ಹೋಗಿ ಮಗು ಬಿದ್ದು ಬಿಟ್ಟದು. ಎಂತಹ ದುರ್ಘಟನೆ! ಕೆಲವೇ ಕ್ಷಣಗಳ ಒಳಗೆ ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಜಳಕ ಮಾಡಿ ಬಾ ಅಂತ ಮಗನಿಗೆ ಹಿತ್ತಲದೊಳಗೆ ಕಳಿಸಿನಿ. ಮಗ ಎಲ್ಲಿ ಹೋದ ಅಂತ ತಾಯಿ ಹುಡುಕಾಡುತ್ತಾಳ. ಹೊರಗಡೆ ನೋಡ್ತಾಳ, ಆ ಕಡೆ ನೋಡ್ತಾಳ, ಈ ಕಡೆ ನೋಡ್ತಾಳ. ಯಾಕಪ್ಪ ಅಂತ ಕೇಳಿದಾಗ ಮನೆ ಒಳಗೆ ಕೆಲಸ ಮಾಡುವಂತಹ ಸಮಯದೊಳಗೆ ಆ ಮಗು ಬಾವಿ ಒಳಗೆ ಬಿದ್ದು ಎಷ್ಟು ಕೂಗಿದ್ರು ಕೂಡ ಯಾರಿಗೂ ಕೇಳಿಲ್ಲ. ಮಗು ಬಿದ್ದು 1-2 ಗಂಟೆ ಆಗ್ಯದ, ಸತ್ತು ಹೋಗ್ಯದ ಮಗು ಒಳಗೆ.
ಎಲ್ಲಾ ಕಡೆ ಹುಡುಕ್ತಾಳೆ. ಇನ್ನು ಕೆಲವೇ ಕ್ಷಣಗಳ ಒಳಗ ಪೂಜ್ಯರು ದಯ ಮಾಡಿಸ್ತಾರೆ. ಏನು ಮಾಡಬೇಕು? ಮಗು ಎಲ್ಲಿ ಹೋಯ್ತು? ಆ ಕಡೆ ಈ ಕಡೆ ನೋಡ್ಕೊಂತ ಆ ಬಾವಿಯೊಳಗೆ ಇಣುಕು ನೋಡ್ತಾರೆ, ಮಗು ಸತ್ತಿ ಬಿದ್ದು ಹೋಗ್ಬಿಟ್ಟಿದೆ. ಬಂದು ಯಪ್ಪ ಪುಟ್ಟರಾಜ ಗುರುವರ್ಯ, ಇದಕ್ಕೋಸ್ಕರ ಇಂತಹ ಮಗುವನ್ನು ಕರುಣಿಸಿದ್ದೀಯಪ್ಪ, ಏನು ಮಾಡಲಿ ಅಂತೇಳಿ ತಾಯಿ ಕಣ್ಣೀರು ಧಾರೆಯನ್ನು ಹಾಕ್ತಾ ಇದ್ದಾಳೆ. ಭಗವಂತ ಕೊಡಬಾರದು, ಕೊಟ್ಟು ಇಂತಹ ದುಃಖವನ್ನು ಕೊಡಬಾರದಿತ್ತ, ಹಾಗೇ ಇಡಬೇಕಿತ್ತು. ಭಗವಂತ ಎಂತಹ ವಿಪರ್ಯಾಸ! ಕಣ್ಣೀರು ಧಾರೆಯನ್ನು ಹಾಕ್ತಾಳೆ. ಗಂಡ ಅಂತಾನೆ, ಎಲ್ಲವೂ ಕೂಡ ಪೂರ್ವ ಜನ್ಮದೊಳಗ ಮಾಡಿರ್ತಕ್ಕಂತಹ ಕರ್ಮಸತೆಯೇ, ಕಣ್ಣೀರು ಹಾಕಬೇಡ. ಇನ್ನು ಕೆಲವೇ ಕ್ಷಣಗಳ ಒಳಗ ಪೂಜ್ಯರು ಬರ್ತಾರೆ, ತುಲಾವಾರದ ಕಾರ್ಯಕ್ರಮವನ್ನು ಜರುಗಿಸೋಣ. ಆದರೂ ಕೂಡ ಹೆತ್ತು ಕರಳಂತಕ್ಕಂಥದ್ದು ತಡೆಯುವುದಿಲ್ಲ ಬಂಧುಗಳೇ. ಏನಾದರೂ ಆಯ್ತಂದ್ರೆ ಮೊದಲು ಕಣ್ಣೊಳಗ ನೀರು ಯಾರಿಗೆ ಬರ್ತದಂದ್ರೆ, ತಾಯಂದರೆ ನಿಮ್ಮ ಕಣ್ಣೊಳಗ ನೀರು ಬರ್ತದೆ. ಅದು ನಿಮ್ಮದಾಗಿರ್ಬೋದು, ಬೇರೆದವರು ಆಗಿರ್ಬೋದು. ಆ ತಾಯಿ ಎಷ್ಟು ತಡೆದರೂ ಕೂಡ ಕಣ್ಣೀರು ಧಾರೆ ಹಾಕ್ತಾಳೆ. ಅವಾಗ ಗಂಡ ಸಾಂತ್ವನದ ಮಾತುಗಳನ್ನೇ ಹೇಳ್ತಾನೆ, ಇದು ಕೊಟ್ಟಿರ್ತಕ್ಕಂತಹ ಭಗವಂತ ಅದಾನ, ಇದಕ್ಕೆ ಚಿಂತೆ ಮಾಡಬೇಡ, ಗುರುವರ್ಯರು ಬಂದಾರ, ಇದು ಮುಗಿಸಿಬಿಡೋಣ, ಎಲ್ಲ ದೇವರ ಆಟ ಅದ ಅಂತ ಹೇಳ್ತಾನೆ. ಪೂಜ್ಯ ಪುಟ್ಟರಾಜ ಗುರುವರ್ಯರು ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಬಾಜಾ ಭಜಂತ್ರಿಯವರು ಎಲ್ಲರೂ ಕೂಡ ವಾದ್ಯ ಮೇಳಗಳೊಂದಿಗೆ ಬರಮಾಡಿಕೊಳ್ತಾ ಇದ್ದಾರೆ. ಬಂದಿರುವಂತಹ ಸಮಯದೊಳಗ ಮನೆಯ ಬಾಗಿಲ ಮುಂದೆ ನಿಂತುಕೊಂಡಾಗ ಪುಟ್ಟರಾಜ ಗುರುವರರಿಗೆ ಪಾದ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಕಳಶಿ ಒಳಗಿರ್ತಕ್ಕಂತಹ ಕುಂಭದೊಳಗಿರ್ತಕ್ಕಂತಹ ನೀರಿನ ಧಾರೆ ಪೂಜೆ ಪುಟ್ಟರಾಜ ಗುರುವರರಿಗೆ ಹಾಕ್ತಾ ಇದ್ದಾಳೆ. ನೀರು ಹಾಕುವಂಥ ಸಮಯದೊಳಗ ಕರುಳಿನ ಕುಡಿ ಅಂತಕ್ಕಂಥದ್ದು ಕಣ್ಣೀರಿನಿಂದ ಪಾದವನ್ನು ತೊಳಿತಾ ಇದ್ದಾಳೆ. ಪುಟ್ಟರಾಜರಿಗೆ ಬಾಹ್ಯಂತರವಾಗಿ ಬಹಿರಂಗವಾಗಿ ಕಣ್ಣಿದ್ದಿದ್ದಿಲ್ಲ, ಆದರೆ ಅಂತರಂಗದೊಳಗ ಕಣ್ಣಿತ್ತು ಬಂಧುಗಳೇ. ಅವಾಗಂತಾರೆ, ಯಾಕ ನೋಡ್ರಿ, ಕಣ್ಣಿಲ್ಲ ಅಂತ ನಾವು ಅಂದಿದ್ವಲ್ಲ, ಕಣ್ಣೀರ ಧಾರೆ ಯಾಕ ಎರಿತಾ ಇದ್ದಿ ತಾಯಿ? ಕೊಡಪಾನದೊಳಗಿನ ಪಾದಕ್ಕೆ ನೀರು ಎರಿಯುವಂತಹ ಸಮಯದೊಳಗ ಕಣ್ಣೀರ ಧಾರೆಯಿಂದ ಪಾದವನ್ನು ತೊಳಿತಾ ಇದ್ದಾಳೆ. ಯಾಕ ನಿನ್ನ ಕಣ್ಣೊಳಗ ನೀರು? ಗಂಡ ಹೇಳಿದ್ದ, ಹೇಳಬೇಡ ಗುರುವರರಿಗೆ, ಯಾವುದೇ ಇದು ಬಂದರೂ ಕೂಡ ನೀನು ಹೇಳುವಂಥವಳು ಆಗಬೇಡ ಅಂದರೂ ಕೂಡ ಹಡೆದಿರುವಂತಹ ಕರಳು ಎಲ್ಲಿ ಕೇಳ್ತದ? ಕುತ್ತಿಗೆ ಬಿಗದಿತ್ತು. ತಾಯಿ ಕಣ್ಣೀರ ಧಾರೆ ಹಾಕೊಂಡು ಹೇಳ್ತಾಳೆ, ಈ ಕೆಲವೇ ಕ್ಷಣಗಳ ಒಳಗ ಹುಟ್ಟಿರ್ತಕ್ಕಂತಹ ಬಾಲಕ ಬಾವಿಯೊಳಗೆ ಬಿದ್ದು ಅಸುನಿಗಿದ್ದಾನೆ. ಎಲ್ಲರೂ ಶಾಂತವಾಗಿ ಬಿಡ್ತಾರೆ. ಪುಟ್ಟರಾಜ ಗುರುವರರಿಗೆ, ನಿಮ್ಮ ಆಶೀರ್ವಾದ ಚಲೋ ಅದ ಅಂತ ಹೇಳಿ ನಾವು ಸಂಕಲ್ಪ ಮಾಡಿದ್ದು. ಇವತ್ತಿನ ದಿವಸ ನಿಮ್ಮ ಆಶೀರ್ವಾದದಿಂದ ನಾವು ತುಲಾಭಾರವನ್ನು ಮಾಡಬೇಕಂತ ವಿಚಾರ ಮಾಡಿದ್ದೇವೆ. ಆದರೆ ಜನಿಸಿರ್ತಕ್ಕಂತಹ ಮಗು ಶಿವನ ಪಾದವನ್ನು ಸೇರಿಯಾದ. ಪುಟ್ಟಯ್ಯಜ್ಜರು ಅಂತಾರೆ, ಯಾಕೆ ಅಳ್ತಾ ಇದ್ದೆ? ಗುರುಗಳು ಬರ್ತಾರಂತ ಹೇಳಿ ಸತ್ತಿರುವಂತಹ ಮಗುವಿಗೆ ತೆಗೆದು ಆ ಕೋಣೆ ಒಳಗ ಹಾಕಿ ಕೀಲಿ ಹಾಕಿ ಬಂದಿದ್ರು, ಗೊತ್ತಾಗಬಾರ್ದು ಅಂತ ಹೇಳಿ, ನಿನ್ನ ಮಗು ಸತ್ತಿಲ್ಲ, ಅದು ನನಗೆ ನೋಡಬೇಕಂತ ಆತುರದೊಳಗ ಮನೆಯೊಳಗ ಆಟ ಆಡ್ತದ, ಆ ಮಗುವಿಗೆ ಯಾಕೆ ಕೀಲಿ ಹಾಕಿದೆ, ತೆಗೆದು ಕರ್ಕೊಂಡು ಬರ್ರಿ ಅಂತ ಪುಟ್ಟರಾಜ ಗುರುವರರು ಹೇಳ್ತಾರಂತೆ ಬಂಧುಗಳೇ. ಅವಾಗ ಗಂಡ ಹೆಂಡತಿ ಅಂತಾರೆ, ಸುಮ್ಮಲ್ಲಪ್ಪ, ಸತ್ಯವಾಗಿ ಮಗು ಸತ್ತಾದ, ಮಗು ನೀರೊಳಗೆ ಬಿದ್ದು ಸತ್ತಾದ, ಹೆಣವಾಗಿ ಮ್ಯಾಗ ತೆಗೆದೀವಿ, ಒಳಗಡೆ ಇಟ್ಟೀವಿ ಅಂತ ಹೇಳ್ತಾರೆ. ಇಲ್ಲವಾ, ಅವ ನನಗೆ ಬಂದು ನೋಡಬೇಕು, ನನ್ನ ದರ್ಶನ ಮಾಡಬೇಕಂತ ಆ ಚಡ್ಪಡಿಸ್ತಾ ಇದ್ದಾನ, ಚಾಪಿ ಮ್ಯಾಗ ಆಟ ಆಡ್ತಾ ಇದ್ದಾನ, ಅವನಿಗೆ ಯಾಕೆ ಕೀಲಿ ಹಾಕಿರಿ, ಕೀಲಿ ತೆರೀರಿ ಅಂತ ಹೇಳಿದಾಗ ಅಲ್ಲಿ ಹೋಗಿ ಕೀಲಿ ತೆರೆದು ನೋಡಿದಾಗ ಮಗು ಬಂದು ಪುಟ್ಟರಾಜ ಪಾದಕ್ಕೆ ನಮಸ್ಕಾರವನ್ನು ಮಾಡಿತ್ತಂತೆ ಬಂಧುಗಳೇ. ಎಂತಹ ಪವಾಡವಿರಬಹುದು! ಅದಕ್ಕಂತಲೇ ಹೇಳ್ತಾರೆ, ಪುಟ್ಟರಾಜರ ದಿಟ್ಟ ಭಾರತದ ಹೆಬ್ಬೆಟ್ಟ, ಇಂಥ ಪುಟ್ಟ ಮುಂದೆ ಎಂದೆಂದಿಗೂ ಹುಟ್ಟ ಅಂತ ಹೇಳ್ತಾರೆ. ಅಂತಹ ಪವಾಡ ಪುರುಷರಾಗಿ ಹೋಗಿದ್ರು ಬಂಧುಗಳೇ.